ಏನು ಬೀಳಾಗಿದೆ ಅನ್ನೋದು ಇದುವರೆಗೆ ಅರ್ಥ ಮಾಡ್ಕೊಂಡಿಲ್ಲ ಏನೋ ಅನ್ನುವಂಥ ಒಂದು ಮಾತದ. ಅದಕ್ಕಾಗಿ ಏನೂ ಇರಲಿ, ಈ ಒಂದು ಹೊಸ ಒಂದು ಏನು ಕಾಂಬಿನೇಷನ್ ಬರಲಿಕ್ಕತ್ತದ. ಒಂದು ಕಡೆ ಕತ್ತೆಯವರು ಮತ್ತು ಜೊತೆಗೆ ಲಕ್ಷ್ಮೀಯವರು ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ಅದು ಸಂಶಯಗಳಿದ್ದಾವೆ. ಜೊತೆಗೆ ನಮ್ಮ ಏನಪ್ಪ ಮೊದಲಿಂದನೂ ನಮ್ಮ ಇವರು ಸಹಿತ ಅತ್ನೀಯ ನಮ್ಮ ಲಕ್ಷ್ಮಣ ಸವದಿ ಅವರು ಸಹಿತ ಅವರು ಚಿಂತನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೆಜ್ಜೆ ಇಡಬೇಕು ಅಂತೇಳಿ. ಅವರು ಬುದ್ಧಿವಂತರಿದ್ದಾರೆ, ನೋಡೋರು ಇದೆಲ್ಲ ಒಂದು ರೀತಿ ಬುದ್ಧಿವಂತರ ಲೋಕದ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಬುದ್ಧಿವಂತರಿದ್ದಾರೆ. ರಾಜಕೀಯ ಮಾಡೋದ್ರಲ್ಲೇ ಈಗಾಗಲೇ ತಮ್ಮ ಅಸ್ತಿತ್ವವನ್ನು ಬಲಪಡಿಸ್ಕೊಂಡಿದ್ದಾರೆ. ಮತ್ತು ಜೊತೆಗೆ ಅಷ್ಟೇ ಅಲ್ಲ, ಗೆಲ್ಲುವ ಒಂದು ಪರಂಪರೆಯನ್ನು ಮುಂದುವರಿಸಿ ಹೋಗುವಂಥ ತಾಕತ್ತು ಅವರಲ್ಲಿ ಅದ ಅನ್ನೋ ಸಹಿತ ಈಗಾಗಲೇ ಸಾಬೀತು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅದು ಏನೋ ಮಾಡಲಿ, ರೈತರಿಗೆ ಮಾತ್ರ ಏನಾದರೂ ಹೊಸ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯದನಾ ಅನ್ನೋದನ್ನು ಅವ್ರು ಬಿಡಿಸ್ತಾ ಹೋಗಿ ಅದನ್ನು ತರೋ ಪ್ರಯತ್ನ ಮಾಡಿದರೆ ಇನ್ನೂ ಒಂದು ಹೊಸ ಮೊದಲಿನ ರಾಜಕೀಯ ಆಗ್ಬೋದು ಅಂತೇಳಿ ತರ್ಕ. ಯಾಕಂದರೆ ಬೆಳಗಾವಿ ಜಿಲ್ಲೆಯಿಂದ ಶುರು ಆಗಲಿ ಅನ್ನುವಂಥದ್ದು, ಇದು ಪ್ರಭಾವ ಆಗಲಿ ರಾಜ್ಯ ತುಂಬ ಎಲ್ಲ ಅಂಥೇಳಿ ರೈತರ ಬದುಕಿಗೆ ಮಾರ್ಕೆಟ್ ಸಿಗಲಿ ಅನ್ನೋದು ಒಂದು ಸಣ್ಣ ಆಸೆ ಎಲ್ಲೋ. ಏನಂತೀರಿ ಇದಕ್ಕೆ? ನಾ ಹೇಳಿದ್ದು ಮಾತಾಡಿದ್ರೆ ಏನೋ ತಪ್ಪಿದೆ. ಒಟ್ಟಿನಲ್ಲಿ ಏನೋ ಆಗಿರಿ, ಯಾರಾದರೂ ಗೆಲ್ಲರಿ ಯಾರಾದರೂ ಸೋಲಿ ಇಲ್ಲಿ ಮುಖ್ಯ ಅಲ್ಲ. ಆದರೆ ರೈತರಿಗೆ ಮಿನಿಮಮ್ ಮಾರ್ಕೆಟ್ ಮಾಡುವಂಥದ್ದು ದಿಶೆಯಲ್ಲಿ ಒಂದು ಚರ್ಚೆ ಶುರುವಾಗಲಿ ಅನ್ನೋದು ಇವತ್ತಿನ ಈ ಮಾತಿನ ಉದ್ದೇಶ ಅಷ್ಟೇ. ಇಲ್ಲಿ ಎಲ್ಲರೂ ಅವರು ಮನದ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ನಡೆದ ಏನಾಗ್ತದೆ ಬದಲಾವಣೆ ಇನ್ನು ರೈತರಿಗೆ ಬಿಟ್ಟಂತ ಅವರು ತಗೋಬೇಕಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತು ಒಳ್ಳೆಯದಾಗಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ತೇಜ್ ಸೀತಾರಾಮ್, ಸತ್ಯದ ಕೈಗಂಡೆ ವಂದನೆಗಳು.